ಜೀವನದಲ್ಲಿ ಕೆಲವರು ಪ್ರೀತಿಯನ್ನು ಹುಡುಕ್ತಾರೆ, ಆದರೆ ಕೆಲವರು ತಮ್ಮ ಜೀವನವನ್ನು ಪ್ರೀತಿಸೋಕೆ ಹೋರಾಡ್ತಿರ್ತಾರೆ. ಈ ಕತೆ ಪ್ರೀತಿ ಸಿಗೋ ಕತೆ ಅಲ್ಲ, ಇದು ಒಬ್ಬ ಹೆಣ್ಣಿಗೆ ತನ್ನನ್ನು ಮತ್ತೆ ಕಂಡುಕೊಳ್ಳೋ ಕತೆ. ಎಲ್ಲರಿಗೂ ಪ್ರೀತಿ ಬೇಕು, ಆದರೆ ಕೆಲವರಿಗೆ ಮೊದಲು ತಮ್ಮ ಜೀವನ ಕಂಡುಕೊಳ್ಬೇಕಾಗತ್ತೆ. ಈ ಕತೆ ಅದನ್ನೇ ಹೇಳುತ್ತೆ. ಇದು ದ ಬ್ಲೂ ಕ್ಯಾಸ್ಟಲ್ ಅಂತ ಒಬ್ಬ ಹಳೆ ಇಂಗ್ಲೀಷ್ ನಾವಲಿಂದ ತಗೊಂಡಿರೋದು. ಇದನ್ನು ಬರೆದವರು ಎಲ್.ಎಂ. ಮಾಂಟೆಗ್ರೆ. ಇದು ಸಿಂಪಲ್ ಸ್ಟೋರಿ ಅಲ್ಲ, ಇದು ಫ್ರೀಡಮ್, ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಜೀವನವನ್ನು ತಾನೇ ಆರಿಸ್ಕೊಳ್ಳೋ ಧೈರ್ಯದ ಕತೆ. ಈ ವಿಡಿಯೋನಲ್ಲಿ ಕಾದಂಬರಿ ಸಮ್ಮರಿ ಹಾಗೂ ಎಕ್ಸ್ಪ್ಲನೇಷನ್ ಇದೆ. ವ್ಯಾಲೆನ್ಸಿ ಸ್ಟರ್ಲಿಂಗ್ ಅಂತ ಒಬ್ಳು ಹುಡುಗಿ. ಅವಳ ವಯಸ್ಸು 29. ಅವಳ ಜೀವನ ತುಂಬ ಮೌನ. ಅವಳ ಮಾತಿಗೆ ಯಾರೂ ಬೆಲೆ ಕೊಡಲ್ಲ. ಫ್ಯಾಮಿಲಿ ಹೇಳಿದ್ದೆಲ್ಲ, ಇದು ಮಾಡಬೇಕು, ಅದು ಮಾಡಬಾರ್ದು. ವ್ಯಾಲೆನ್ಸಿ ಯಾಕೆ ಬದುಕಿದ್ದಾಳೆ ಅನ್ನೋದೇ ಅವಳಿಗೆ ಗೊತ್ತಾಗ್ತಿಲ್ಲ. ಪ್ರೀತಿ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ತನ್ನಂತಾನೆ ಮರೆತ ಜೀವ. ಒಂದಿನ ವ್ಯಾಲೆನ್ಸಿಗೆ ಒಂದು ಸುದ್ದಿ ಸಿಗುತ್ತೆ. ಡಾಕ್ಟ್ರ್ ಹೇಳ್ತಾರೆ, ನಿನ್ನ ಜೀವನ ಇನ್ನು ಸ್ವಲ್ಪ ದಿನ ಮಾತ್ರ. ಆ ಕ್ಷಣ ಜೀವನ ಸಂಪೂರ್ಣ ಬದಲಾಗುತ್ತೆ. ಭಯದಿಂದ ಬದುಕೋದಕ್ಕಿಂತ ಭಯವಿಲ್ಲದೆ ಸ್ವಲ್ಪ ದಿನ ಬದುಕೋದು ಒಳ್ಳೇದನ್ಸುತ್ತೆ. ಆ ದಿನದಿಂದ ವ್ಯಾಲೆನ್ಸಿ ತೀರ್ಮಾನ ಮಾಡ್ತಾಳೆ, ಇನ್ನು ಯಾರ ಭಯನೂ ಬೇಡ, ಸೊಸೈಟಿ ಜಡ್ಜ್ಮೆಂಟ್ ಬೇಡ, ಅವಳಿಗೆ ಇಷ್ಟವಾದಂತೆ ಜೀವನ ಬದುಕಬೇಕು ಅಂತ ಮೊದಲ ಸಲ ಅವಳು ಉಸಿರಾಡ್ತಾಳೆ. ಈ ಸಮಯದಲ್ಲಿ ಬರ್ನಿ ಸ್ನೇಹಿತನೋ ಒಬ್ಬ ವ್ಯಕ್ತಿ ಅವಳ ಜೀವನಕ್ಕೆ ಬರ್ತಾನೆ. ಅವನೇನು ಪರ್ಫೆಕ್ಟ್ ಇರೋ ಅಲ್ಲ, ಸೊಸೈಟಿಗೆ ಆಕ್ಸೆಪ್ಟೇಬಲ್ ಕೂಡ ಅಲ್ಲ, ಆದರೆ ಅವನವಳಿಗೆ ನೀನು ಬದಲಾಗಬೇಕು ಅಂತ ಹೇಳಲ್ಲ. ಅವಳು ಹೇಗಿದ್ದಾಳೋ, ಯಾವ ರೂಪದಲ್ಲಿದ್ದಾಳೋ ಹಾಗೆ ಅವಳನ್ನ ಪ್ರೀತಿಸ್ತಾನೆ. ಅದೇ ಅಲ್ವೇ ನಿಜವಾದ ಪ್ರೀತಿ. ವ್ಯಾಲೆನ್ಸಿ ತನ್ನ ಕನ್ಸಿನ ಮನೆಯನ್ನು ದ ಬ್ಲೂ ಕ್ಯಾಸ್ಟಲ್ ಅಂತ ಕರೀತಾಳೆ. ಅದು ಕ್ಯಾಸ್ಟಲ್ ಅಲ್ಲ, ಅದು ಅವಳ ಸ್ವಾತಂತ್ರ್ಯ, ಅದವಳ ಪ್ರೀತಿ, ಅದವಳ ಜೀವನ. ಅಲ್ಲಿ ಅವಳು ಬೈಬಲ್ ನಗ್ತಾಳೆ, ಪ್ರೀತಿಯಿಂದ ಬದುಕ್ತಾಳೆ. ಈ ಕತೆ ನಮಗೆ ಒಂದು ಮಾತು ಹೇಳುತ್ತೆ, ಪ್ರೀತಿ ಯಾರು ಕೊಡೋ ಉಡುಗೊರೆ ಅಲ್ಲ, ಸ್ವಾತಂತ್ರ್ಯಕ್ಕೆ ಯಾರ ಅನುಮತಿನೂ ಬೇಕಾಗಿಲ್ಲ. ಅದು ನಾವು ತಾನೇ ನಮ್ಮ ಜೀವನದಲ್ಲಿ ತೆಗೆದುಕೊಳ್ಬೇಕಾದ ನಿರ್ಧಾರ. ತಡವಾಗಿದೆ ಅಂತ ಜೀವನ ಮುಗಿಯಲ್ಲ, ವಯಸ್ಸಾಯಿತು ಅಂತ ಕನಸು ಸಾಯಲ್ಲ. ವ್ಯಾಲೆನ್ಸಿ ನಮಗೆ ಹೇಳ್ತಾಳೆ, ನಿನ್ನ ಜೀವನ ನಿಂದೆ, ನಿನ್ನ ದೊಡ್ಡ ಶತ್ರು ಭಯ. ಈ ಕತೆ ಓದಿದ ಮೇಲೆ ಪ್ರೀತಿ ಸಿಗದಿದ್ರೂ ಪರವಾಗಿಲ್ಲ, ಆದರೆ ನೀನು ಸಿಗಬೇಕು. ಈ ಕತೆ ಶಬ್ದ ಮಾಡಲ್ಲ, ಆದರೆ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಏನಂತೀರಿ?